ಯಾರ ಬಂದು ಕೊಡೋದು ಈ ದಿವಸ ನಾವೊಂದು ಪೂಜಾ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ. ನಾವು ಮೊಟ್ಟ ಮೊದಲ ಬಾರಿಗೆ ನಮ್ಮ ದೇಶದ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರಿಗೆ ನಮ್ಮ ತಾಲೂಕಿನ ಪರವಾಗಿ ನಮ್ಮ ದೇಶದ ಪರವಾಗಿ ಅವರಿಗೆ ವಂದನೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೆ ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನು ಒಂದು ವಾರದ ಹಿಂದೆ ನಡೆದಂಥ ಒಂದು ಕಹಿ ಘಟನೆ, ಏನು ನಮ್ಮ ಹಿಂದೂಗಳು ಏನೊಂದು ಜಮ್ಮು ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಹೋಗಿರ್ಬೇಕಾದ್ರೆ 26 ಜನವನ್ನು ಹಿಂದೂಗಳನ್ನು ಗುಂಡಿಕ್ಕಿ ಕೊಂದಂಥ ಉಗ್ರಗಾಮಿಗಳಿಗೆ ಇವತ್ತು ನಮ್ಮ ಭಾರತ ದೇಶದ ಹೆಮ್ಮೆಯ ಪುತ್ರ ನಮ್ಮ ನರೇಂದ್ರ ಮೋದಿಯವರು ಅವರಿಗೆ ತಕ್ಕ ಪಾಠವನ್ನು ಕಲಿಸಿದ್ದಾರೆ. ಆದರೆ ನಮ್ಮ ಮೋದಿಯವರ ನಮ್ಮ ಭಾರತ ದೇಶದ ನಮ್ಮ ಹಿಂದೂಗಳ ಸಂಸ್ಕೃತಿ ಏನಂದರೆ ನಮಗೆ ತೊಂದರೆ ಮಾಡಿದಂಥ ಉಗ್ರಗಾಮಿಗಳನ್ನು ನೇರವಾಗಿ ಅವರನ್ನು ಹೊಣೆ ಮಾಡಿ ಅವರಿಗೆ 9 ಜಾಗದಲ್ಲಿ ಅವರಿಗೆ ಬಾಂಬನ ಹಾಕಿರೋದು ಸರಿಯಷ್ಟೇ. ಆದರೆ ಯಾವುದೇ ಪಾಕಿಸ್ತಾನದ ನಾಗರಿಕರಿಗೆ ಯಾವುದೇ ತೊಂದರೆ ಕೊಟ್ಟಿಲ್ಲ. ಆದರೆ ಪಾಕಿಸ್ತಾನ ಮಾಡಿದಂಥ ಕುತಂತ್ರ ಇವತ್ತು ನಮ್ಮ ಭಾರತ ದೇಶದ ಪಂಜಾಬಲ್ಲಾಗ್ಬೋದು ಮತ್ತು ರಾಜಸ್ಥಾನದಲ್ಲಿ ನೇರವಾಗಿ ನಮ್ಮ ಪ್ರಜೆಗಳ ಮೇಲೆ ಒಂದು ಬಾಂಬ್ ಹಾಕುವಂಥ ಕೆಲಸವನ್ನು ಅವ್ರು ಮಾಡ್ತಾಯಿದ್ದಾರೆ. ಇದನ್ನು ನಾವು ಇಡೀ ಭಾರತಾದ್ಯಂತ ನಾವು ಖಂಡಿಸ್ತೀವಿ. ಮತ್ತು ಮುಂದಿನ ದಿನಗಳಲ್ಲಿ ಏನಾದರೂ ಅಂಥ ಅವಶ್ಯಕತೆ ಬಂದರೆ ಇಡೀ ನಾವೆಲ್ಲ ಹಿಂದೂಗಳು ನಾವೆಲ್ಲ ಅಲ್ಲಿ ಹೋಗಿ ಯುದ್ಧ ಮಾಡಲಿಕ್ಕೆ ನಾವೆಲ್ಲ ತಯಾರಿದ್ದೇವೆ. ಆದರೆ ಅವರಿಗೆ ಹೇಳೋದಿಷ್ಟೇ, ಮುಂದಿನ ದಿನಗಳಲ್ಲಿ ನಮ್ಮ ಭಾರತ ದೇಶದ ಎಲ್ಲ ಸತ್ಪ್ರಜೆಗಳಿಗೆ ಯಾವುದೇ ತೊಂದರೆ ಕೊಡದಂತೆ ನಡೆದುಕೊಳ್ಬೇಕು. ಇಲ್ಲವಾದರೆ ಇದು ಸಾಂಪಲ್ ಅಂತ, ಇದು ಒಂದು ಟ್ರಯಲ್ ಅಷ್ಟೇ. ನಿಮಗೆ ಮುಂದಿನ ದಿನಗಳಲ್ಲಿ ನಿಮಗೆಲ್ಲ ಸರಿಯಾದ ಪಾಠವನ್ನು ಇವತ್ತು ನರೇಂದ್ರ ಮೋದಿ ಅವರು ನಿಮಗೆ ಕಲಿಸಿದ್ದಾರೆ. ಆದ್ದರಿಂದ ನಮ್ಮ ಏನು ಸೈನಿಕರು ಯುದ್ಧ ಮಾಡ್ತಾ ಇದ್ದಾರೆ ಅವರಿಗೆ ಯಾವುದೇ ತೊಂದರೆ ಆಗ್ದಂಗೆ, ಸಾವು ನೋವು ಆಗ್ದಂಗೆ ಇವತ್ತು ನಾವು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅವರಿಗೆ ಪೂಜೆಯನ್ನು ಮಾಡಿಸಿದ್ದೀವಿ. ಏನು ಶ್ರೀರಾಮನ ಕಾಲದಲ್ಲಿ ಆಂಜನೇಯ ಅವರು ಏನು ಬಂಟರಾಗಿದ್ದೋ ಅದೇ ರೀತಿ ನಮ್ಮ ಸೈನಿಕರು ಆ ಆಂಜನೇಯ ಸ್ವಾಮಿಯವರು ಒಂದು ಒಳ್ಳೆಯ ಶಕ್ತಿಯನ್ನು ಕೊಟ್ಟು ನಮ್ಮ ಸೈನಿಕರಿಗೆ ಯಾವುದೇ ಸಾವು ನೋವು ಉಂಟಾಗ್ದಂಗೆ ನಮ್ಮ ದೇಶವನ್ನು ಕಾಪಾಡ್ತಿರುವಂಥ ಸೈನಿಕರಿಗೆ ಪೂಜೆ ಮಾಡಿಸಿದ್ದೀವಿ. ಅವರಿಗೆ ಶುಭಾಶಯವನ್ನು ಕೋರ್ತಾ ಇದ್ದೀವಿ. ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೋರ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.